ಹಾಯ್ ಹೆಲೋ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಮಿಕ್ಸ್ ವೆಜ್ ಪಿಕಲ್ ಮಾಡ್ತಾಯಿದ್ದೀನಿ. ಇದು ಇನ್ಸ್ಟಂಟ್ ವೆಜ್ ಪಿಕಲ್ಲು, ತುಂಬಾ ಟೇಸ್ಟಿಯಾಗಿರುತ್ತೆ. ಆಮೇಲೆ ನಿಜವಾಗ್ಲೂ ಹೇಳ್ತೀನಿ, ನೀವು ಆರಾಮಾಗಿ ಇದನ್ನು 1 ತಿಂಗಳವರೆಗೂ ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಬನ್ನಿ ಹಾಗಾದರೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. 2 ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, 2 ಟೀ ಸ್ಪೂನಷ್ಟು ಸೌಂಪು ಕಾಳು, 2 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಧನಿಯಾ, 1 ಟೀ ಸ್ಪೂನಷ್ಟು ಕಾಳು ಮೆಣಸು, 1 ಟೀ ಸ್ಪೂನಷ್ಟು ಮೆಂತ್ಯ. ಇದಿಷ್ಟೇ ಬೇಕಾಗಿರುವಂಥದ್ದು. ಆಮೇಲೆ ತರಕಾರಿ ಏನು ತೊಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ. ಒಂದೇ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ 1 ಕ್ಯಾರೆಟ್ನ ತುರಿದು ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ. ಒಂದು 8 ಹಸಿಮೆಣಸಿನ್ಕಾಯಿ, ಒಂದು 2 ಇಂಚಷ್ಟು ಶುಂಠಿ, ಒಂದೇ ಒಂದು ಮೂಲಂಗಿ. ಇದೆಲ್ಲನೂ ನೋಡಿ ಒಂದೇ ಶೇಪಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಂದೊಂದೇ ಮಾಡ್ತಾಯಿದ್ದೀನಿ, ಸ್ವಲ್ಪ ಕ್ವಾಂಟಿಟಿಲಿ. ಬೇಕು ಅಂದರೆ ನೀವು ಜಾಸ್ತಿ ಕೂಡ ಮಾಡ್ಕೋಬೋದು. ಇವಾಗ ಒಂದು ಕಡಾಯಿಗೆ ನಾನು ಎಣ್ಣೆ ಏನು ಹಾಕ್ಕೊಂಡಿಲ್ಲ, ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಈ ಮಸಾಲೆಗಳನ್ನೆಲ್ಲ. ಈ ಮಸಾಲೆಗಳನ್ನ ರೋಸ್ಟ್ ಮಾಡ್ಕೊಳ್ಳುವಾಗ ಗ್ಯಾಸ್ ಮಾತ್ರ ಸಿಮ್ಮಲ್ಲೇ ಇಟ್ಕೊಳ್ಳಿ, ಯಾಕಂದರೆ ಬೇಗನೆ ಸೀದು ಹೋಗ್ಬಿಡುತ್ತೆ. ನಾವು ಇದನ್ನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ, ಜಸ್ಟ್ ಸ್ವಲ್ಪ ಬೆಚ್ಚಗಾದರೆ ಸಾಕು. ನೋಡಿ ಈ ಥರ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಮುಂದೆ ಗೊತ್ತಾಗುತ್ತೆ ನೋಡಿ, ಒಂಥರ ಚಟಪಟ ಅನ್ನುತ್ತೆ ಸಾಸಿವೆ. ಆಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಸ್ವಲ್ಪ ಗಮ್ ಅಂತ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್. ಆವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ, ಆ ಟೈಮಲ್ಲಿ ತೆಗೆದುಬಿಡಿ. ಇವಾಗ ನೋಡಿ ಎಲ್ಲ ಮಸಾಲೆ ಹುರಿದಿದ್ದೆ. ಇವಾಗ ಇದನ್ನು ತೆಗೆದು ನಾನೊಂದು ಪ್ಲೇಟ್ಗೆ ಹಾಕೊಂಡ್ಬಿಡ್ತೀನಿ. ಇವಾಗ ಇದನ್ನು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಒಂದು 2 ನಿಮಿಷ ತಣ್ಣಗಾಗಲಿ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಇದು ತಣ್ಣಗಾದ್ಮೇಲೆ ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತೀನಿ. ನೋಡಿ ಇವಾಗ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಪೌಡ್ರ್ ಮಾಡ್ಕೊಂಬಿಡೋಣ. ಫೈನ್ ಪೌಡ್ರ್ ಏನು ಬೇಡ, ಸ್ವಲ್ಪ ತರಿಯಾಗಿ ಇದ್ದರೆ ಸಾಕು. ನೋಡಿ ಇವಾಗ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು, ತರಿಯಾಗೆ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನೋಡಿ. ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಬಿಡೋಣ. ನೋಡಿ ಈ ಥರ ಇದೆ ನೋಡಿ, ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಯಾವ ಥರ ಇದೆ, ತರಿಯಾಗಿದೆ, ಫೈನ್ ಪೌಡ್ರ್ ಮಾಡ್ಕೊಂಡಿಲ್ಲ. ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಬಿಡೋಣ. ಇವಾಗ ನಾನು ಕಡಾಯಿಗೆ 2 ಬಟ್ಲಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. 1-1.5 ಟೀ ಸ್ಪೂನಷ್ಟು ನಾನಿಲ್ಲಿ ಹಿಂಗನ್ನ ಹಾಕ್ಕೊಂಡಿದ್ದೀನಿ. ನೋಡಿ ಎಣ್ಣೆ ಸ್ವಲ್ಪನೇ ಕಾಯ್ದಿದೆ, ಜಾಸ್ತಿ ಎಣ್ಣೆ ಬಿಸಿ ಆಗಿಲ್ಲ. ಇವಾಗ ಹಿಂಗೆ ಹಾಕೊಂಡ ತಕ್ಷಣ ನಾನು ಏನು ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಆ ತರಕಾರಿನ ಸೇರಿಸ್ಕೊಂಬಿಡೋಣ. ನೋಡಿ ಎಲ್ಲ ಒಂದೊಂದಾಗಿ ಹಾಕೋತಾ ಇದ್ದೀನಿ. ಎಲ್ಲ ತರಕಾರಿನೂ ಸೇರಿಸ್ಕೊಂಬಿಡೋಣ. ನಿಮಗೆ ಇಲ್ಲಿ ಮಿಕ್ಕಿದ ಬೇರೆ ಏನಾದರೂ ಇಷ್ಟ ಇದ್ದರೂ ಕೂಡ ನೀವು ಇಲ್ಲಿ ತರಕಾರಿನ ಆ್ಯಡ್ ಮಾಡ್ಕೋಬಹುದು. ನಾನು ಜಸ್ಟು ಮೂಲಂಗಿ ಉಪ್ಪಿನಕಾಯಿನ ಯಾವ ಥರ ಮಾಡ್ತಾರೆ ಅಂತ ನಾನು ಜಸ್ಟ್ 4 ಐಟಮ್ಗಳನ್ನ ಹಾಕೊಂಡು ಮಾಡ್ಕೊಂಡಿದ್ದೀನಿ. ನಿಮಗೆ ಮಿಕ್ಕಿದ ಏನಾದರೂ ಬೇಕು ಅಂದರೆ ಬೇರೆ ಏನಾದರೂ ತರಕಾರಿ ಇಷ್ಟ ಇದ್ದರೆ ಇಲ್ಲಿ ನಿಂಬೆಹಣ್ಣಾಗಲಿ ನೆಲ್ಲಿಕಾಯಿ ಆಗಲಿ ನೀವು ಹಾಕೋಬಹುದು. ಆದರೆ ನಾನಿಲ್ಲಿ ಮಿಕ್ಸ್ ವೆಜ್ ಮಾಡ್ತಾಯಿದ್ದೀನಲ್ಲ, ಬೇಸಿಕ್ಲಿ ಇದು ನಾರ್ಮಲ್ ಆಗಿ ಎಲ್ಲರೂ ಮಾಡೋದು ಇದನ್ನು ಮಾತ್ರ ಹಾಕಿಬಿಟ್ಟೆ ಮಾಡ್ತಾರೆ. ನಿಮಗೆ ಬೇಕು ಅಂದರೆ ಮತ್ತೆ ಸೇರಿಸ್ಕೋಬಹುದು. ಇವಾಗ ನೋಡಿ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿ ಅದ್ರ ನೀರಿನ ಅಂಶ ಎಲ್ಲ ಡ್ರೈ ಆದಮೇಲೆ ಏನು ಮಸಾಲೆನ ನಾನು ಹುರಿದು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಸೇರಿಸ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಎಲ್ಲ ಪ್ರೊಸೀಜರ್ ಆಗುವಾಗ ಗ್ಯಾಸ್ ಮಾತ್ರ ಸಿಮ್ಮಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೆ ಗ್ಯಾಸ್ ಮಾತ್ರ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಬನ್ನಿ ಡ್ರೈ ಸ್ಪೈಸಸ್ನ ಹಾಕ್ಕೊಳ್ಳೋಣ. ಇವಾಗ ಮೊದಲಿಗೆ 1 ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. ಖಾರ ಇರೋದನ್ನು ಹಾಕೋಬೇಡಿ, ಜಸ್ಟ್ ಕಲರ್ಗೋಸ್ಕರ ಅಂತ 1.5 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ನಾನು ಹಸಿಮೆಣಸಿನ್ಕಾಯಿ ಬಳಸ್ಕೊಂಡಿರೋದ್ರಿಂದ ಖಾರ ಇರುತ್ತೆ ಆಲ್ರೆಡಿ, ಹಾಗಾಗಿ ಜಾಸ್ತಿ ನೀವು ಖಾರ ಹಾಕೊಳ್ಳೋದು ಬೇಡ. ಇದು ನನ್ನ ಕಲರ್ಗೆ ಅಂತ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು, ಇದು ಖಾರ ಇರಲ್ಲ. ಆಮೇಲೆ ಇಲ್ಲಿ ಇದು ಕಪ್ಪು ಜೀರಿಗೆ ಅಂತಾರೆ ಫ್ರೆಂಡ್ಸ್. ಆಮೇಲೆ ಕೆಲವೊಂದು ಕಡೆ ಇದನ್ನು ಕಲೋಂಜಿ ಕೂಡ ಅಂತಾರೆ. ಇದು ಕಪ್ಪು ಜೀರಿಗೆ. ಎಲ್ಲ ಇದು ಏನು ತೊಗೊತಿರಲ್ಲ ಐಟಮ್ಗಳೆಲ್ಲ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಇದು ಪ್ರತಿಯೊಂದು ಅಂಗಡೀಲಿ ಸಿಗುತ್ತೆ. ಅದನ್ನು 1.5 ಟೀ ಸ್ಪೂನಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಗ್ಯಾಸ್ನ ನಾನು ಆಫ್ ಮಾಡ್ಕೊಂಬಿಟ್ಟಿದ್ದೀನಿ ಫ್ರೆಂಡ್ಸ್. ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಎಲ್ಲನೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಒಳ್ಳೆ ಕಲರ್ ಬಂದಿದೆ ನೋಡಿ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತೀನಿ, ಇದನ್ನು ನೀವು ಫ್ರಿಜ್ಜಲ್ಲೇ ಇಡಬೇಕು ಅಂತ ಏನಿಲ್ಲ. ನೀಟಾಗಿ ಇದನ್ನೆಲ್ಲ ನೀವು ನೀರಿನ ಅಂಶ ಎಲ್ಲ ಡ್ರೈ ಆಗೋವರೆಗೂ ನೀವು ಏನಾದರೂ ಇದನ್ನು ತರಕಾರಿನ ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ಆರಾಮಾಗಿ ನೀವು 1 ತಿಂಗಳವರೆಗೂ ಹೊರಗಡೆ ಇಟ್ಕೊಂಡು ತಿನ್ಬೋದು. ಇವಾಗ ಎಲ್ಲ ತಣ್ಣಗಾದ್ಮೇಲೆ ಒಂದು ಹಾಫ್ ಬಟ್ಲಷ್ಟು ವಿನೆಗರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ವಿನೆಗರ್ ಹಾಕೊಳ್ಳೋದ್ರಿಂದ ಏನಾಗುತ್ತಂದರೆ ಬೇಗ ಉಪ್ಪಿನಕಾಯಿ ಹಾಳಾಗಲ್ಲ. ಆಮೇಲೆ ಅದ್ರ ಒಳಗಡೆ ಇರೋ ಹುಳಿ ಅಂಶ ಕೂಡ ಬರುತ್ತೆ. ನೋಡಿ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ, ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಆಮೇಲೆ ಮಸಾಲೆ ಕೂಡ ಪರ್ಫೆಕ್ಟಾಗಿ ಎಲ್ಲ ಅದ್ರ ಜೊತೆ ಹೊಂದ್ಕೊಂಡಿದೆ. ಇವಾಗ ಎಲ್ಲನೂ ಒಂದು 2 ನಿಮಿಷ ಬಿಟ್ಬಿಟ್ಟಿದ್ದೀನಿ. ಸ್ವಲ್ಪ ನೋಡಿ, ಇವಾಗ ಒಂದು 2 ನಿಮಿಷ ಬಿಟ್ಟ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಆಲ್ರೆಡಿ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಹೀರ್ಕೊಂಡಿದೆ. ಇವಾಗ ಒಂದು ಅರ್ಧ ನಿಂಬೆಹಣ್ಣು ಜ್ಯೂಸ್ ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ.
ಒಂದು ಅರ್ಧ ನಿಂಬೆಹಣ್ಣು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತಣ್ಣಗಾಗಲಿ, ಒಂಚೂರು ಕೂಡ ಬಿಸಿ ಇರಬಾರ್ದು. ಆ ಥರ ತಣ್ಣಗಾದ್ಮೇಲೆ ಒಂದು ಡಬ್ಬಾಗಿ ನೀವು ಸ್ಟೋರ್ ಮಾಡಿಕೊಂಡು ಆರಾಮಾಗಿ, ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಹೊರಗಡೆ ಇಟ್ಕೊಂಡು ಒಂದು ತಿಂಗಳಾದರೂ ನೀವು ತಿನ್ಬೋದು. ಆಮೇಲೆ ನಿಮಗೆ ಟೈಮ್ ಏನಾದರೂ ಇದ್ದರೆ ಕೂಡ ಒಂದು 2-3 ದಿನ ಇದನ್ನ ಬಿಸಿಲಲ್ಲಿ ಇಟ್ಬಿಡಿ, ಇನ್ನೂ ಒಳ್ಳೆಯದು. ಇವಾಗ ಬನ್ನಿ ಒಂದು ಡಬ್ಬಕ್ಕೆ ನಾನು ಸ್ಟೋರ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಹಾಕೋತಾ ಇದ್ದೀನಿ. ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಒಂದು ಚಪಾತಿ ತಿನ್ನೋರು ಇದನ್ನು ಉಪ್ಪಿನಕಾಯಿ ಇದ್ದರೆ ಆರಾಮಾಗಿ 2 ಚಪಾತಿ ತಿಂತೀರಾ. ಹಣ್ಣು ಜೊತೆ ಎಲ್ಲ ತುಂಬ ಸೂಪರಾಗಿರುವಂಥ ಕಾಂಬಿನೇಷನು. ನೀವು ಕೂಡ ಟ್ರೈ ಮಾಡಿ. ಆಮೇಲೆ ಇನ್ಸ್ಟಂಟ್ ಉಪ್ಪಿನಕಾಯಿ ಇದು ಮಾಡಿ ಒಂದು 6 ದಿವಸ 5 ದಿವಸ ಕಾಯಬೇಕು ಅನ್ನೋಂಗೆ ಏನಿಲ್ಲ, ಮಾಡಿದ ತಕ್ಷಣವೇ ನೀವು ತಿನ್ಬೋದು ಇದನ್ನು. ಅದಕ್ಕೆ ಇನ್ಸ್ಟಂಟ್ ಉಪ್ಪಿನಕಾಯಿನ ಅಂತಲೇ ಕರೆಯೋದು. ಇವಾಗ ನೋಡಿ ನಾನು ಡಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಆರಾಮಾಗಿ ಇದನ್ನು ನಾನು ಇವಾಗಲೇ ನಾನು ತಿನ್ಬೋದು. ಇದನ್ನು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ, ಮೂಲಂಗಿ ತಿನ್ನಲ್ಲ ಅನ್ನೋರು ಈ ಥರ ಉಪ್ಪಿನಕಾಯಿಲಿ ಒಂದು ಸರ್ತಿ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮಾಡೋದು ಕೂಡ ತುಂಬಾ ಸುಲಭ. ಜಸ್ಟ್ ಒಂದು 5 ಮಿನಿಟ್ಸಲ್ಲೇ ಉಪ್ಪಿನಕಾಯಿನ ನೀವು ರೆಡಿ ಮಾಡ್ಕೋಬಹುದು. ಇನ್ಸ್ಟಂಟ್ ಉಪ್ಪಿನಕಾಯಿ ಅಂತಲೇ ಹೇಳ್ಬೋದು. ಮಾರ್ಕೆಟಲ್ಲಿ ಹೋಗಿ ತೊಗೊಂಬರ್ತೀರ, ಅವ್ರು ಹೆಂಗೆ ಮಾಡಿರ್ತಾರೋ ಏನೋ ಗೊತ್ತಿರಲ್ಲ ಅದರಲ್ಲಿ ಏನಿರುತ್ತೆ ಅಂತ. ಈ ಥರ ಮನೇಲಿ ಮಾಡ್ಕೊಳ್ಳಿ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟ ಆದರೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಆಮೇಲೆ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.